ನಮ್ ರೈತ ಮಕ್ಳಿಗೆ ಹೆಣ್ ಕೊಡಲ್ಲ ಅಂತ ಹೇಳ್ತಾರೆ. ನಾವ್ ಮನೇಲಿರೋ ದನಕರನೇ ಈ ತರ ನೋಡ್ಕೊಳ್ತೀವಿ. ಮದ್ವೆ ಆಗ ಹುಡುಗಿ ನಿನ್ನೆ ಯಾವ ತರ ನೋಡ್ಕೊಳ್ಳಲ್ಲ, ನೀವೇ ಲೆಕ್ಕ ಹಾಕೊಳ್ಳಿ. ಹೋಗ್ಬಿಟ್ಟು ಐನೋರ್ನ ಕೇಳ್ದೋ ಈ ತರ ಮಾಡ್ಬೇಕು ಅಂತ. ಅವರು ಲೇಡೀಸ್ಗೆ ಯಾವ ತರ ಮಾಡ್ತಾರೋ ಆ ತರನೇ ಸಂಪ್ರದಾಯದ ಪ್ರಕಾರನೇ ಮಾಡಿ ಅಂತ ಹೇಳಿ ಇವತ್ತೊಂದು ಡೇಟ್ ಕೊಟ್ಟಿದ್ರು. ಅದು ಫಲ ಆಗಿರೋದ್ರಿಂದ ಅದಕ್ಕೆ ಸೀಮಂತ ಮಾಡ್ಬೇಕು ಅಂತ ಅನಿಸ್ತು. ಅದಕ್ಕೀಗ ನಾವು ಸೀಮಂತ ಮಾಡಿ ಒಬ್ಬಟ್ಟು ಊಟ ಹಾಕ್ಸಿ 4 ಜನಕ್ಕೆ ಅನ್ನ ಹಾಕ್ಬೇಕು ಅಂತೇಳಿ ಹೇಳಿ. ಇದು ಬಂದು ಇದ್ರ ತಾಯಿ ಹೊಟ್ಟೆ ಒಳಗಿಂದ ಬಂದದ್ದೇ ಒಂದ್ ಕೊಂಬು. ಇದು ಹುಟ್ಟೆ ಒಂದ್ ಕೊಂಬು. ಇದು ಅಪರೂಪ ಅಂದ್ರ 1000 ಕಾಲ 10,000 ಒಂದೇ ಹಸು ಇದು. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸ್ನೇಹಿತರೆ, ಎಲ್ರಿಗೂ ಶ್ರೀಯ ಸಾಮಾನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ, ಇವತ್ತೆಲ್ಲ ನಿಮಗೆ ವಿಶೇಷ ಅನ್ನುವಂಥ ಒಂದು ವಿಷಯನ ತಿಳ್ಸೋಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ನಮ್ಮ ಮಂಡ್ಯ ಮಳವಳ್ಳಿನಲ್ಲಿ ಒಂದು ಹಳ್ಳಿಕಾರ್ ನಾಟಿ ಹಸುಗೆ ಸೀಮಂತ ಮಾಡಿದ್ದಾರೆ. ಒಬ್ಬ ಹೆಣ್ಮಗಳಿಗೆ ಯಾವ ರೀತಿ ಒಂದು ಸೀಮಂತ ಕಾರ್ಯಕ್ರಮ ಮಾಡ್ತಾರೆ ಅದೇ ರೀತಿ ಇವರು ಸೀಮಂತ ಕಾರ್ಯಕ್ರಮನ ಮಾಡಿದ್ದಾರೆ. ಬನ್ನಿ, ಯಾವ ಥರ ಶಾಸ್ತ್ರೋಕ್ತವಾಗಿ ಮಾಡಿದ್ದಾರೆ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಮತ್ತು ಇಲ್ಲಿ ಬಂದಂಥವ್ರಿಗೆಲ್ಲ ಕೂಡ ಒಬ್ಬಟ್ಟು ಊಟ ಹಾಕಿ ಇವರು ಸಂಭ್ರಮನ ಹಂಚ್ಕೊಂಡಿದ್ದಾರೆ. ಬನ್ನಿ, ವಿಡಿಯೋದಲ್ಲಿ ಎಲ್ಲನೂ ಕೂಡ ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಹಸುವಿನ ಮಾಲೀಕರಾದಂಥ ಯೋಗಣ್ಣವರು ಮತ್ತು ಅವ್ರ ಫ್ಯಾಮಿಲಿಯವರು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೀವೇ ನೋಡೋರಂತೆ. ಬನ್ನಿ ಸ್ನೇಹಿತರೆ. ಮಳವಳ್ಳಿ ಪಟ್ಟಣದಲ್ಲಿ ವಾಸವಾಗಿರುವ ನಾಡ ಯಜಮಾನರು ಮಾಯಪ್ಪನವರ ಮೊಮ್ಮಗನಾದ ಮಾಯಿಗೌಡರವರು ನಮಗೊಂದು ಕರುವನ್ನು ಬಳುವಳಿಯಾಗಿ ನಮಗೆ ಕೊಟ್ಟಿದ್ರು ಮಾಯಿಗೌಡರು. ನಾವು ಅದನ್ನ ಸಾಕಿ ದೊಡ್ಡ ಕರು ಮಾಡಿ ಈಗ ಅದು ಗರ್ಭಧಾರಣೆ ತಗೊಂಡಿದೆ. 9 ತಿಂಗಳಿಗೆ ನಾವು ಲೇಡೀಸ್ಗೆ ಹೆಂಗೆ ಶ್ರೀಮಂತ ಮಾಡಬೇಕು ಅಂದ್ಕೊಂಡಿದ್ದೋ ಅದನ್ನ ನಾವು ಹಸುಗೆ ಮಾಡ್ದೋ. ಇದು ಹೋಗ್ಬಿಟ್ಟು ಐನೋರ್ನ ಕೇಳ್ದೋ ಈ ಥರ ಮಾಡಬೇಕು ಅಂತ. ಅವರು ಲೇಡೀಸ್ಗೆ ಯಾವ ಥರ ಮಾಡ್ತಾರೋ ಆ ಥರನೇ ಸಂಪ್ರದಾಯದ ಪ್ರಕಾರನೇ ಮಾಡಿ ಅಂತ ಹೇಳಿ ಇವತ್ತೊಂದು ಡೇಟ್ ಕೊಟ್ಟಿದ್ರು. ನಾವು ಇವತ್ತು ಐನೋರು ಹೇಳ್ತಾ ಇರ್ತಾರ ಅದೇ ಥರನೇ ಮಾಡ್ತಾವಿ. ಒಂದು 150ರಿಂದ 200 ಸೀಟ್ ಹೊಡ್ಕೊಂಡು ಹೋಳಿಗೆ ಊಟ ಇಟ್ಕೊಂಡು ಬಂದಂಥ ಜನಗಳಿಗೆ ಊಟ ಇಟ್ಕೊಂಡಿದ್ದೀವಿ. ನಾವು ಮುಂದೆ ಈ ಪರಂಪರೆನ ಮುಂದುವರಿಸ್ಬೇಕು ಅಂತ ಮಾಡ್ಕೊಂಡಿದ್ದೀವಿ. 25 ವರ್ಷದಿಂದ ನಮ್ಮ ಮಾವನವರು ಇದನ್ನ ಕಟ್ತಿದ್ರು ಹಸುಗಳನ್ನ. ನಾವು ಬಿಟ್ಬಿಟ್ಟಿದ್ದೋ, ಮಾಡೋಕ್ಕಾಯ್ತಿರ್ಲಿಲ್ಲ. ಇವಾಗ ನಮ್ಮ ಮಗ ಅದನ್ನ ನಡೆಸ್ಬೇಕು ಅಂತ ಮುಂದೆ ಬಂದಿದ್ದಾರೆ. ಅದಕ್ಕೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಅದು ಫಲ ಆಗಿರೋದ್ರಿಂದ ಅದಕ್ಕೆ ಸೀಮಂತ ಮಾಡ್ಬೇಕು ಅಂತ ಅನಿಸ್ತು. ಅದಕ್ಕೀಗ ನಾವು ಸೀಮಂತ ಮಾಡಿ ಒಬ್ಬಟ್ಟು ಊಟ ಹಾಕ್ಸಿ 4 ಜನಕ್ಕೆ ಅನ್ನ ಹಾಕ್ಬೇಕು ಅಂತೇಳಿ ಹೇಳಿ, ಅದನ್ನ ಏನೋ ಸ್ನೇಹಿತರೆಲ್ಲರೂ ಕರೆದು ಹೆಣ್ಮಕ್ಳು ಎಲ್ಲರೂ ಕರೆದು ಅದಕ್ಕೆ ನಾವು ಒಂದು ಮಾಡಿದ ರೀತಿ ಫಂಕ್ಷನ್ ಮಾಡಿ ಮಾಮೂಲಿ ಅದಕ್ಕೆ ತಟ್ಟೆ ತುಂಬಿ ಶಾಸ್ತ್ರ ಮಾಡಿ ಹೆಣ್ಮಕ್ಳು ಯಾವ ರೀತಿ ಮಾಡ್ತಾರೆ ಅಂತ ಆ ರೀತಿ ಮಾಡ್ಬೇಕು ಅಂತಂದು ಇದನ್ನ ನಾವು ಮಾಡ್ಬೇಕು ಅಂತ ಅರೇಸ್ಕೈದ ಮಾಡ್ಕೊಂಡಿದ್ದೀವಿ. ನಮ್ ರೈತ ಮಕ್ಳಿಗೆ ಹೆಣ್ ಕೊಡಲ್ಲ ಅಂತ ಹೇಳ್ತಾರೆ. ನಾವ್ ಮನೇಲಿರೋ ದನಕರನೇ ಈ ತರ ನೋಡ್ಕೊಳ್ತೀವಿ. ಮದ್ವೆ ಆಗ ಹುಡುಗಿ ನಿನ್ನೆ ಯಾವ ತರ ನೋಡ್ಕೊಳ್ಳಲ್ಲ, ನೀವೇ ಲೆಕ್ಕ ಹಾಕೊಳ್ಳಿ ನಮ್ಮ ರೈತರ ಮಕ್ಳು ಹೆಂಗೆ ಅಂತ. ಎಲ್ಲಾರು ದಯವಿಟ್ಟು ರೈತರ ಮಕ್ಳಿಗೆ ಹೆಣ್ ಕೊಡಿ, ರೈತರ ಮಕ್ಳು ಉಳಿಸಿ. ಜೈ ಹಳ್ಳಿಕಾರ್. ನಮ್ಮ ಚಂದು ಅವರು ಪ್ರೀತಿಯಿಂದ ಸಾಕಿದ್ರು ಕರುನ ಸಣ್ಣದ್ರಿಂದ. ಇದು ಬಂದು ಹಳ್ಳಿಕಾರ್ ತಳಿಲಿ ಹುಟ್ಟಿ ನಮ್ಮ ಚಂದು ಪ್ರೀತಿಯಿಂದ ಸಾಕಿ ಇವತ್ತಿಗೆ ಅದು ಎಷ್ಟು ದಿನ ಆಯ್ತಪ್ಪ? ಇವತ್ತಿಗೆ 9 ತಿಂಗಳು ತುಂಬಿದೆ. 9 ತಿಂಗಳು ತುಂಬಿದೆ. ಆದ್ರೆ ಇನ್ನೂ ಒಂದು 15 ದಿನ ತಡೀತದೆ ಹಸು ಕರು ಹಾಕಲು. ಇದೇ ಪ್ರಥಮ ಬಾರಿಗ ನಮ್ಮ ಹುಡ್ಗ ಮನೆಗೆ ನಾಟಿ ಹಸು ತಗೊಬಂದು ಕರು ಹಾಕ್ಸಿ ಒಂದು ಪ್ರೋಸೆಸ್ ಹಳ್ಳಿಕಾರ್ ಬೆಳೆಸ್ಬೇಕು ಅನ್ನೋದೊಂದು ಆಸಕ್ತಿ ಇಟ್ಟು ನಮ್ಮ ನಮ್ಮ ಹುಡುಗರು ಎಲ್ಲ ಹತ್ರವೂ ಅವನೊಂದು ಐತೆ. ಆದ್ರೆ ಪ್ರಥಮ ಬಾರಿಗೆ ನಮ್ಮ ಒಕ್ಕಲಿಗೇರಿಲಿ ಹಸುಗೂ ಒಂದು ಸೀಮಂತ ಅಂತ ಮಾಡ್ತಾ ಇರೋನು ನಮ್ಮ ಹುಡ್ಗ ಚಂದು. ಆಮೇಲೆ ಅವ್ರ ತಂದೆ ಅವ್ರ ಮನೆಯವರೆಲ್ಲ ಸಪೋರ್ಟ್ ಕೊಟ್ಟು, ನಮ್ಮ ಪೆಡೆ ಬೀದಿ ಜನ ಸಪೋರ್ಟ್ ಕೊಟ್ಟು ಇವತ್ತು ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತವ್ರೆ. ಇದೇ ರೀತಿ ಹಳ್ಳಿಕಾರ್ ಬೆಳೆಸ್ಬೇಕು ಜನ ಎಲ್ಲ. ಹಸುದು ಕೊಂಬು ಒಂದಿದೆಯಲ್ಲ, ಹೆಂಗೆ ಅದು? ಇದು ಬಂದು ಇದ್ರ ತಾಯಿ ಹೊಟ್ಟೆ ಒಳಗಿಂದ ಬಂದದ್ದೇ ಒಂದ್ ಕೊಂಬು. ಇದು ಹುಟ್ಟೆ ಒಂದ್ ಕೊಂಬು. ಇದು ಅಪರೂಪ ಅಂದ್ರ 1000 ಕಾಲ 10,000 ಒಂದೇ ಹಸು. ಇದು ಒಂದೇ ಕೊಂಬು ಹುಟ್ಟು ಬಂದಿರೋದೆ. ನೀವು ನೋಡ್ಬೋದು, ಇಲ್ಲಿ ಏನು ಇಲ್ಲ.
ಗೆಡ್ಡೆನೇ ಇಲ್ಲ ಇಲ್ಲಿ, ಬರೀ ಒಂದೇ ಕೊಂಬು ಬಂದಿರೋದು. ಇದೊಂದು ಕೊಂಬುನ ಕೊಡಬಾರ್ದು, ಮಾರಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಫ್ರೆಂಡು ಎಲ್ಲ ಹಳ್ಳಿ ಕಾರ್ ಉಳಿಸ್ಬೇಕು ಒಂದು. ಆಮೇಲೆ ಇವತ್ತು ಸಾಕುವಂತವ್ರು ಒಂದೇರು ಎತ್ತು ಕಟ್ಟಿದ್ರು ಸರಿ, ಜೊತೆಲಿ ಒಂದು ಹಸು ಮಡಿಕಳೆ, ಒಂದು 10 ಇಲಾಖೆ ಹಸು ಕಟ್ಟೋರು ಒಂದು ನಾಟಿ ಹಸು ಮಡಿಕಳೆ ಮಡಿಕೊಂಡು ಹಳ್ಳಿ ಕಾರ್ನ ಬೆಳೆಸ್ಬೇಕಾಗಿ ನಾವು ಯುವಕರಿಗೆ ಕೇಳ್ತೀವಿ. ಸ್ನೇಹಿತರೆ, ನೋಡಿದ್ರಲ್ಲ ಹಸುಗೆ ಯಾವ ಥರ ಸಂಭ್ರಮಿಸ್ಕೊಂಡು ಇವರು ಸೀಮಂತ ಕಾರ್ಯಕ್ರಮ ಮಾಡಿದ್ರು ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಮತ್ತು ಅದೇ ಖುಷಿಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಂದು ವಿಶೇಷವಾದ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.